ಧರ್ಮಸ್ಥಳ ಪ್ರಕರಣದ ಆಪರೇಷನ್ಗೆ ಎಸ್ಐಟಿ ಜಾಗ ಫಿಕ್ಸ್ ಆಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ಎಸ್ಐಟಿ ಕಚೇರಿನ ಮಾಡಲಾಗಿದೆ. ಬೆಳ್ತಂಗಡಿ ನೂತನ ವಸತಿ ಗೃಹದಲ್ಲಿಯೇ ಕಚೇರಿ ಆರಂಭಿಸಲಾಗಿದೆ. ಈಗ ಇದೇ ವಸತಿ ಗೃಹದಿಂದ ಎಸ್ಐಟಿ ಆಪರೇಷನ್ ಅನ್ನು ಪ್ರಾರಂಭ ಮಾಡುತ್ತೆ. ನೋಡಿ, ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆ ಅಲ್ವಾ, ಅದರ ಪಕ್ಕವೇ ಒಂದು ಪೊಲೀಸರ ವಸತಿ ಗೃಹ ಇದೆ. ಇತ್ತೀಚೆಗೆ ಪರಮೇಶ್ವರ್ ಅವರು ಅದನ್ನ ಉದ್ಘಾಟನೆ ಮಾಡಿದರು. ಅದರಲ್ಲೇ ಕಚೇರಿಯನ್ನಾಗಿ ಈಗ ಎಸ್ಐಟಿ ಅವರು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲೇ ಆಕೆ ಆ ಒಂದು ಪೊಲೀಸ್ ಠಾಣೆಯಲ್ಲೇ ಕೇಸ್ ಆಗಿರೋದ್ರಿಂದಾಗಿ ಮತ್ತು ಅಲ್ಲೇ ಬಹುತೇಕ ಕೇಸ್ಗಳು ಕೂಡ ಹಳೆಯ ಕೇಸ್ಗಳನ್ನು ಪತ್ತೆ ಹಚ್ಚಬೇಕಾಗಿರೋದ್ರಿಂದಾಗಿ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂಥೇಳಿ ಈಗ ಅದರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಏನಾದರೂ ಮಾಡಿದರೆ ಸಹಜವಾಗಿ ಅದು ತನಿಖೆಗೂ ಕೂಡ ಅಷ್ಟೊಂದು ಸಹಕಾರಿ ಆಗೋದಿಲ್ಲ ಅಂಥೇಳಿ ಅಲ್ಲೇ ಪಕ್ಕದಲ್ಲೇ ಪೊಲೀಸರ ಗೃಹ ಕಚೇರಿಗಳಿದ್ದಾವೆ. ಹೊಸದಾಗಿ ಅಲ್ಲೇ ಆಫೀಸನ್ನು ಮಾಡಿಕೊಂಡು ಅಲ್ಲೇ ಇನ್ನು ಮುಂದೆ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಈಗ ಸದ್ಯಕ್ಕೆ ಏನು ಅನುಚೇತ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಪ್ರಾಥಮಿಕವಾಗಿ ಅದು ಸಹಜವಾಗಿ ಅವರ ಒಂದು ಪ್ರೊಸೀಜರ್ ಇರುತ್ತೆ. SP ಕಚೇರಿಗೆ ಭೇಟಿ ಕೊಡೋದು, ಅಲ್ಲಿ IGP ಕಚೇರಿಗೆ ಭೇಟಿ ಕೊಡೋದು. ಅಧಿಕೃತವಾಗಿ ಕಾರ್ಯಾಚರಣೆ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಈಗ SIT ಕಚೇರಿಯನ್ನು ಏನು ಇವರು ಮಾಡಿಕೊಂಡಿದ್ದಾರೆ ಅಲ್ಲಿಂದ ಶುರುವಾಗುತ್ತೆ. ಅಂದರೆ ಫೈಲ್ಸ್ಗಳನ್ನು ತರಿಸ್ಕೊಳ್ಳೋದಾಗಿರ್ಬೋದು. ಜೊತೆಗೆ ಈಗ ಆ ಅನಾಮಿಕನ ವಿಚಾರಣೆ ಗೊತ್ತಿಲ್ಲ ಎಲ್ಲಿ ನಡೆಸ್ತಾರೆ ಅಂಥೇಳಿ ರಹಸ್ಯ ಸ್ಥಳದಲ್ಲಿ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಏನಾದರೂ ಕಂಪ್ಲೇಂಟ್ ಕೊಡೋರಿದ್ದರೆ, ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟು ಅಥವಾ ಅವ್ರದ್ದೇನೋ ರೇಪೋ ಅಥವಾ ಮರ್ಡರು ಈ ಥರದ್ದು ಏನಾದರೂ ಅನುಮಾನಗಳಿದ್ದರೆ ಅವ್ರನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸೋದು, ಇದೆಲ್ಲದಕ್ಕೂ ಕೂಡ ಒಂದು ಸಪ್ರೇಟ್ ಆದಂಥ ಕಚೇರಿಯ ಅವಶ್ಯಕತೆ ಕೂಡ ಇತ್ತು. ಹಾಗಾಗಿಯೇ ಎಲ್ಲ ಒಂದು ಸೌಲಭ್ಯಗಳನ್ನು SIT ಟೀಮ್ಗೆ ಈಗ ಅಲ್ಲಿನ ಸ್ಥಳೀಯ ಪೊಲೀಸರು ಮಾಡಿಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಸುದೀರ್ಘವಾದಂತಹ ವಿಚಾರಣೆ ಇಲ್ಲಿ ನಡಿಬೇಕಾಗಿದೆ, ಅಂದರೆ ತನಿಖೆ ಆಗಬೇಕಾಗಿದೆ. ಹಾಗಾಗಿ ಅದರ ಜೊತೆಗೆ ಅವರಿಗೆ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಅದೇ ಸ್ಟೇಷನ್ಗೆ ಹೋಗಿ ಅಲ್ಲೇ SIT ಅವರು ವಾಸ್ತವ್ಯವನ್ನು ಹೂಡಿ ಅಂದರೆ ಗಜಿಬಿಜಿ ಆಗಿಬಿಡುತ್ತೆ, ಗದ್ದಲಾಗ್ಬಿಡುತ್ತೆ, ಗೊಂದಲ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ಈಗ ವಸತಿ ಗೃಹದಲ್ಲೇ ಅವರು ಒಂದು ಕಚೇರಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಗೆ ಗೊತ್ತಿಲ್ಲ ಎಷ್ಟು ದಿನಗಳ ಕಾಲ ಈ ಕಾರ್ಯಾಚರಣೆ ನಡೆಯುತ್ತೆ ಅಂತ. ಅದು 1 ತಿಂಗಳು, 15 ದಿನಾನು, ಮತ್ತು ಸುದೀರ್ಘವಾಗಿ ಸಾಕಷ್ಟು ದಿನಗಳನ್ನು ಅದು ತೆಗೆದುಕೊಳ್ಳುತ್ತೋ. ಯಾಕಂದರೆ 1995ರಿಂದ 2014ರವರೆಗಿನ ಆ ಡಾಟಾವನ್ನು ಕಲೆಕ್ಟ್ ಮಾಡಬೇಕಾಗಿದೆ ಪೊಲೀಸರು.